ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈ ಮೆಣಸು ನೋಡಲಿಕ್ಕೆ ತುಂಬ ಚಿಕ್ಕದಾಗಿದೆ, ಆದರೆ ಇದ್ರ ಖಾರ ಅನ್ನೋದು ತುಂಬ ಜಾಸ್ತಿಯಾಗಿದೆ. ಹಾಗೆ ಇದರಿಂದ ಸಿಗ್ತಕ್ಕಂಥ ಆರೋಗ್ಯಕರ ಲಾಭಗಳು ಕೂಡ ತುಂಬ ಜಾಸ್ತಿ ಇದೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಜೀರಿಗೆ ಮೆಣಸಿನ ಉಪಯೋಗ ಮತ್ತು ಇದರಿಂದ ಸಿಗ್ತಕ್ಕಂಥ ಆರೋಗ್ಯಕರ ಲಾಭಗಳ ಕುರಿತು ಸಣ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಇದು ನೋಡಿ ಜೀರಿಗೆ ಮೆಣಸಿನ ಗಿಡ. ಈ ಮೆಣಸು ಮೊದಲೇ ಹೇಳಿದಾಗೆ ತುಂಬ ಚಿಕ್ಕದಾಗಿರುತ್ತೆ. ಈ ಮೆಣಸು ಈ ತೋಟಗಳಲ್ಲಿ ಹಾಗೆ ಮನೆಗಳಲ್ಲಿ ಬೀಜ ಬಿದ್ದು ಹಾಗೆ ತನ್ನಿಂದಾಗಿ ತಾನೇ ಹುಟ್ಟಿಕೊಳ್ಳುವಂಥ ಒಂದು ಗಿಡ ಆಗಿರುತ್ತೆ. ಈ ಗಿಡಕ್ಕೆ ನಾವು ಜಾಸ್ತಿ ಗೊಬ್ಬರ ಹಾಕಿ ಆರೈಕೆ ಮಾಡುವಂಥ ಅಗತ್ಯ ಇಲ್ಲ, ಇದು ತಾನಾಗಿಯೇ ಬೆಳೆಯುತ್ತೆ. ಈ ನಮ್ಮ ಮಲೆನಾಡು ಭಾಗಗಳಲ್ಲೆಲ್ಲ ಹೆಚ್ಚಾಗಿ ಎಲ್ಲ ಮನೆಗಳಲ್ಲಿ ತೋಟಗಳಲ್ಲಿ ಗಿಡಗಳು ಇರ್ತದೆ. ಇದನ್ನು ಮನೆಯಲ್ಲಿ ಮಾಡ್ತಕ್ಕಂಥ ಅಡುಗೆಗಳಲ್ಲಿ ಹಾಗೆ ಚಟ್ನಿಗಳಲ್ಲಿ ಇದನ್ನು ಬಳಸ್ತಾರೆ. ಮೊದಲೇ ನಾನು ಹೇಳಿದಾಗೆ ಇದು ಖಾರ ತುಂಬ ಜಾಸ್ತಿ ಇರುತ್ತೆ, ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಒಂದು ಒಳ್ಳೆ ಪರಿಮಳ ಕೂಡ ಇರುತ್ತೆ. ಈ ಜೀರಿಗೆ ಮೆಣಸು ಹಾಕಿ ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಅಡುಗೆಯ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಮಸಾಲ ಮಜ್ಜಿಗೆಗಳನ್ನು ಮಾಡುವ ಸಂದರ್ಭದಲ್ಲಿ ಈ ಜೀರಿಗೆ ಮೆಣಸನ್ನು ಹಾಕಿದ್ರೆ ಮಜ್ಜಿಗೆಯ ರುಚಿಯಂತೂ ಘಮಘಮಿಸ್ತದೆ, ಅಷ್ಟು ಚೆನ್ನಾಗಿರುತ್ತದೆ. ಬೇರೆ ಹಸಿಮೆಣಸುಗಳನ್ನು ನಾವು ಬಳಸಿದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ, ಆದರೆ ಈ ಜೀರಿಗೆ ಮೆಣಸನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗೋದಿಲ್ಲ. ಹಾಗೆ ಸ್ನಾಯು ಸೆಳೆತ, ಸಂಧಿವಾತವನ್ನು ಕೂಡ ಇದು ನಿವಾರಿಸ್ತದೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸ್ತದೆ. ಜೊತೆಗೆ ಜೀರ್ಣಕ್ರಿಯೆ ಸಮಸ್ಯೆ ಇರ್ತಕ್ಕಂಥವರಿಗೆ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಕೂಡ ಇದು ಸುಧಾರಿಸ್ತದೆ. ಈ ಜೀರಿಗೆ ಮೆಣಸನ್ನು ಅಡುಗೆಗಳಲ್ಲಿ ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ಇದು ಕಡಿಮೆ ಮಾಡ್ತದೆ. ಹಾಗೆ ಕೆಲವರಿಗೆ ಹಲ್ಲಿನ ಒಸಡುಗಳ ಸಮಸ್ಯೆ ಇರುತ್ತೆ. ಈ ಮೆಣಸನ್ನು ಬಳಸೋದ್ರಿಂದ ಹಲ್ಲುಗಳ ಒಸಡುಗಳನ್ನು ಕೂಡ ಇದು ಗಟ್ಟಿಯಾಗಿಸ್ತದೆ. ಹಾಗೆ ಹಲ್ಲು ನೋವಿನ ಸಮಸ್ಯೆಯಲ್ಲೂ ಕೂಡ ಇದನ್ನು ಮನೆಮದ್ದಾಗಿಯೂ ಕೂಡ ಇದನ್ನು ಬಳಸ್ತಾರೆ. ಮೊದಲೆಲ್ಲ ಈ ಜೀರಿಗೆ ಮೆಣಸುಗಳನ್ನು ಮನೆಗಳಲ್ಲಿ ಮಾತ್ರ ಅಡುಗೆಗಳಿಗೆ ಬಳಸ್ತಾ ಇದ್ದರು, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಜೀರಿಗೆ ಮೆಣಸಿನಿಂದ ಅನೇಕ ಆರೋಗ್ಯಕರ ಲಾಭಗಳಿರೋದ್ರಿಂದ ಹಾಗೆ ಇದಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಇರೋದ್ರಿಂದ ಕೃಷಿಯಲ್ಲೂ ಕೂಡ ಇದನ್ನು ಏನು ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಈ ಮೆಣಸನ್ನು ಬಿಸಿಲಿನಲ್ಲಿ ಒಣಗಿಸಿ ಡ್ರೈ ಮಾಡಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಈ ಒಣಗಿಸಿರ್ತಕ್ಕಂಥ ಜೀರಿಗೆ ಮೆಣಸಿಗೆ 1 kgಗೆ 1000 ರೂಪಾಯಿಯಷ್ಟು ಬೆಲೆ ಇದೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಇದರ ಬೇಡಿಕೆ ಜಾಸ್ತಿ ಆಗಿದೆ. ಹಾಗೆ ಮಾರುಕಟ್ಟೆಯಲ್ಲೂ ಕೂಡ ಉತ್ತಮ ದರ ಸಿಗೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇದರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇದರ ಕೃಷಿಯಿಂದ ಅಧಿಕ ಲಾಭವನ್ನು ಕೂಡ ಗಳಿಸಬಹುದು. ಈ ಗಿಡದ ಬೀಜವನ್ನು ಹಾಕಿ ಈ ಗಿಡವನ್ನು ನೀವು ಬೆಳೆಸ್ಕೊಂಡ್ರೆ 1 ಗಿಡ ಇದ್ದರೆ ಸಾಕು, ನಿಮ್ಮ ಮನೆಗೆ ಸಾಕಾಗುವಷ್ಟು ಮೆಣಸು ಈ ಗಿಡದಿಂದ ನಿಮಗೆ ಸಿಗ್ತದೆ. ನಿಮ್ಮ ಊರುಗಳಲ್ಲಿ ಈ ಜೀರಿಗೆ ಮೆಣಸನ್ನು ಯಾವ ರೀತಿ ಅಡುಗೆಗಳಿಗೆ ಬಳಸ್ತೀರಾ, ಹಾಗೆ ಈ ಮೆಣಸಿಗೆ ಯಾವ ಯಾವ ಹೆಸರುಗಳಿಂದ ಕರಿತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.